ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮುಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂಚ ಖಡ್ಗಂ ಪರಶುಭಭಯಮಪ್ಯೇಕಭಾಗೇ ವಹಂತಂ ನಾಗಂ ಪಾಶಂಚ ಘಂಟಾಮಥವರದಕರಂ ಸಾಂಕುಶಂ ವಾಮಭಾಗೆ ನಾನಾಲಂಕಾರದೀಪ್ತಂ ಸ್ಫಟಿಕಮಣಿನಿಭಂ ನೌಮಿ ಸದಾಶಿವಾಖ್ಯಂ. ಕೈಲಾಸಶಿಖರೆ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತಿ ತನ್ಮೇ ಮನಃಶಿವಸಂಕಲ್ಪಮಸ್ತು. ಆ ಪರಮಾತ್ಮನು ಶಿವನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರ ಒಂದು ವಿಶ್ವಾಸ, ಪ್ರೀತಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಹಾಗೆ ಶೇರ್ ಮಾಡ್ತಾ ಇದ್ದೀರಿ. ಹೀಗೆ 1.5 ಲಕ್ಷಕ್ಕೂ ಕೂಡ ಮೀರಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇಂತಹ ಶಿವರಾತ್ರಿಯ ಶುಭವಾದಂಥ ದಿವಸದಲ್ಲಿ ತಮ್ಮೆಲ್ಲರಿಗೂ ಕೂಡ ಬಹಳ ಧನ್ಯವಾದವನ್ನು ಹೇಳ್ತಾ, ಅದರ ಜೊತೆಯಲ್ಲಿ ಈ ಒಂದು ಸಂಚಿಕೆಯಲ್ಲಿ 1, 2, 3 ಭಾಗವನ್ನು ಶಿವರಾತ್ರಿ, ಶಿವನ ಉಪಾಸನೆ, ಶಿವನ ಆರಾಧನೆ ಮತ್ತು ಶಿವನನ್ನು ನಾವು ಹೇಗೆ ಯಾವ್ಯಾವ ಗ್ರಹಗಳ ತೊಂದರೆಗಳಿಗೋಸ್ಕರಾಗಿ ಶಿವರ ಆರಾಧನೆ ಮಾಡಬೇಕು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಶಿವರಾತ್ರಿ ನೋಡಿ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದಂತಹ ಕೆಲವೊಂದು ಪುರಾಣಗಳು. ಶಿವಪುರಾಣದಲ್ಲಿ ಶಿವನ ಬಗ್ಗೆ ಬಹಳ ಮುಖ್ಯವಾಗಿ ಹೇಳುತ್ತೆ. ಹಾಗೆ ಗಣೇಶ ಪುರಾಣದಲ್ಲಿ ಮಹಾಗಣಪತಿ ಬಗ್ಗೆ ವಿಶೇಷವಾಗಿ ಹೇಳುತ್ತೆ. ಹಾಗೆ ಸ್ಕಂದ ಪುರಾಣದಲ್ಲಿ ದೇವಿ ಬಗ್ಗೆ ಮತ್ತು ಸುಬ್ರಹ್ಮಣ್ಯನ ಬಗ್ಗೆ ವಿಶೇಷವಾಗಿ ಹೇಳುತ್ತೆ. ಹೀಗೆ 18 ಪುರಾಣಗಳಲ್ಲೂ ಕೂಡ ಬೇರೆ 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 ವಿಭಾಗದಲ್ಲಿ ದೇವತಾ ಸಂಬಂಧವಾದಂಥ ವಿಷಯಗಳನ್ನು ಬಹಳಷ್ಟು ಡೀಪಾಗಿ ಹೇಳ್ತಾ ಬಂದಿದೆ. ಆಚರಣೆಯನ್ನು ಹೇಗೆ ಮಾಡಬೇಕು, ಹಾಗೆ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಹಾಗೆ ವ್ರತಕಥಾದಿಗಳನ್ನು ಹೇಗೆ ಮಾಡಬೇಕು ಹೇಳುವಂತಹ ಎಲ್ಲ ವಿಷಯಗಳನ್ನು ಕೂಡ ಸವಿಸ್ತಾರವಾಗಿ ಒಂದೊಂದು ಕ್ರಮವಾಗಿ ಹೇಳಿದ್ದಾರೆ. ಹಾಗಾಗಿ 2026ನೇ ಇಸ್ವಿಯಲ್ಲಿ ಶಿವರಾತ್ರಿ ಯಾವಾಗಪ್ಪ ಅಂತಂದರೆ 15ನೇ ತಾರೀಕಿಗೆ ಮಹಾಶಿವರಾತ್ರಿ ಮತ್ತು ಶನೇಶ್ವರ ಜಯಂತಿಯೂ ಕೂಡ ಇದೆ. ಆ ದಿವಸ ಭಾನುವಾರ ಇದೆ. ನೋಡಿ, ಮಿಕ್ಕಿರುವಂತಹ ಎಲ್ಲ ದೇವತೆಗಳಿಗೂ ಕೂಡ ನಾವು ಬೆಳಗಿನ ಜಾವ, ಸೂರ್ಯೋದಯದ ಪೂರ್ವದಲ್ಲಿ ಹೀಗೆಲ್ಲ ನಾವು ಅಹಹ ಅಂತ ಹೇಳ್ತೇವೆ. ಅಹಹ ಅಂತಂದರೆ ಹಗಲು ಅಂತ ಅರ್ಥ, ರಾತ್ರಿ ಅಂತಂದರೆ ಕತ್ತಲು, ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅಹ ಪ್ರಮಾಣದಲ್ಲಿ ಅಂದರೆ ಸೂರ್ಯನ ಉದಯ ಇರುವಂತಹ ಒಂದು ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ. ಆದರೆ ದೇವಿಗೆ ಮತ್ತು ಶಿವನಿಗೆ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಶಿವನಿಗೂ ಕೂಡ ವಿಶೇಷವಾಗಿ ಪೂಜೆ ಮಾಡ್ತೇವೆ. ಹಾಗಾಗಿ ಶಿವರಾತ್ರಿ ಎನ್ನುವಂತಹ ಒಂದು ಹೆಸರೇ ಹೇಳ್ತದೆ. ಶಿವನಿಗೆ ವಿಶೇಷವಾದಂತಹ ರಾತ್ರಿ ಸಮಯದಲ್ಲಿ ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಯಾಮಕ್ರಮದಲ್ಲೂ ಕೂಡ ಮಾಡ್ತೇವೆ. ಹಾಗೆ ಈ ವರ್ಷ ಭಾನುವಾರ 15ನೇ ತಾರೀಕಿಗೆ ಚಾಂದ್ರಮಾಸ ಮಹಾಶಿವರಾತ್ರಿ ಹೇಳುವಂಥದ್ದು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಶಿವರಾತ್ರಿ ನಮಗೆ ಪ್ರತಿ ತಿಂಗಳೂ ಕೂಡ ಬರ್ತಾ ಇರ್ತದೆ. ಅದಕ್ಕೆ ಮಾಸ ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಪ್ರದೋಷ, ಮಾಸ ಶಿವರಾತ್ರಿ ಹೀಗೆಲ್ಲ ನಮಗೆ 15 ದಿವಸಕ್ಕೂ ಕೂಡ ಬರ್ತಾ ಇರುತ್ತೆ. ಆದರೆ ಈ ಮಹಾಶಿವರಾತ್ರಿ ಹೇಳುವಂಥದ್ದು ಏನಿದೆಯಲ್ವಾ, ಇದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹದ್ದು. ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಗೆ ಬರುವಂತಹದ್ದು. ಅದರಲ್ಲೂ ಕೂಡ ನಕ್ಷತ್ರಕ್ಕೆ ಏನು ಸಂಬಂಧ ಇಲ್ಲ, ತ್ರಯೋದಶಿಗೆ ಶಿವರಾತ್ರಿ ಆರಾಧನೆ ಮಾಡುವಂಥದ್ದು. ಇಂತಹ ಶಿವರಾತ್ರಿಯ ಆರಾಧನೆಯಿಂದ ನಮಗೇನಪ್ಪ ಅಂತಂದರೆ, ಹೆಸರೇ ಹೇಳುವಾಗೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಎಂಬುದಾಗಿ ಅಮರಕೋಶದಲ್ಲಿ ಶಿವನ ಬಗ್ಗೆ ಹೇಳುತ್ತೆ. ಮೋಕ್ಷವನ್ನು ಕೊಡುವಂಥವನು ಶಿವನೇ, ಶ್ರೇಯಸ್ಸನ್ನು ಕೊಡುವಂಥವನು ಶಿವನೇ, ಹಾಗೆ ನಮಗೆ ಜ್ಞಾನವನ್ನು ಕೊಡುವಂಥವನು ಶಿವನೇ, ಹಾಗೆ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥವನು ಶಿವನೇ. ಹಾಗಾಗಿ ಇಂತಹ ಯಾವ್ಯಾವ ಅಪೇಕ್ಷೆ ಇದೆಯೋ ಜೀವನದಲ್ಲಿ ಸಾಧನೆಗಳ ಮೂಲಕವಾಗಿ ಮತ್ತು ನಮಗೆ ಸಮಾಧಾನ ಮೂಲಕವಾಗಿ ಯೋಗ ಧ್ಯಾನಗಳ ಮೂಲಕವಾಗಿ ನಾವು ಏನೇನು ಪಡ್ಕೊಳ್ಬೇಕು ಅಂತಹ ಎಲ್ಲದಕ್ಕೂ ಕೂಡ ಶಿವನೇ ಮೂಲವಾದಂಥ ಒಂದು ಶಕ್ತಿ. ಹಾಗಾಗಿ ಅಂತಹ ಶಿವನ ಸಂಬಂಧವಾದಂತಹ ಈ ಒಂದು ಶಿವರಾತ್ರಿಯ ಶುಭವಾದಂಥ ಸಂಬಂಧವಾದಂಥ ದಿವಸದಲ್ಲಿ ನಾವು ಶಿವರ ಆರಾಧನೆ, ಉಪಾಸನೆ, ಪ್ರಾರ್ಥನೆ ಮಾಡುವ ಮಾತ್ರದಿಂದ ಶಿವನು ಪ್ರಸನ್ನನಾಗಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ಕೂಡ
ಆ ಪರಮೇಶ್ವರನು ನಡೆಸ್ತಾನೆ. ಹಾಗಾಗಿ ಇಂತಹ ಶಿವರಾತ್ರಿಗೆ ಅನೇಕ ರೀತಿಯಾದಂತಹ ಪೌರಾಣಿಕವಾದಂತಹ ಕಥೆಗಳನ್ನು ಕೂಡ ನಾವು ಗಮನಿಸಬಹುದು. ನೋಡಿ, ಶಿವರಾತ್ರಿಯ ಸಂಬಂಧವಾದಂಥ ವಿಷಯಕ್ಕೆ ಒಂದು ಪುರಾಣಗಳ ಪ್ರಕಾರವಾಗಿ ಒಂದು ಕಥೆಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕಥೆಗಳಿದೆ. ಒಂದು ಕಥೆಯನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಿಂದೆ ಅಮೃತತ್ವ ಸಿದ್ಧಿಯಾಗಬೇಕು, ಯಾಕಂದರೆ ಮನುಷ್ಯನಿಗೇನು ಸಾವೇ ಬರಬಾರದು ಹೇಳುವಂಥದ್ದು. ಅದೇ ತರಹ ದೇವತೆಗಳಿಗೂ ಕೂಡ ಸಾವಿನಿಂದ ಹೊರಗಡೆ ಬರಬೇಕು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕೆ ವಿಶಂತಿ, ಮರ್ತ್ಯಲೋಕಂ ವಿಶಂತಿ ಎಂಬುದಾಗಿ ಹೇಳಿದ್ದಾರೆ. ಅರ್ಥ ಏನಂತಂದರೆ, ಪುಣ್ಯವು ಖರ್ಚಾದ ತಕ್ಷಣವೇ ಮನುಷ್ಯ ಲೋಕಕ್ಕೆ ಬರ್ತಾರೆ ಹೇಳುವಂಥದ್ದು ದೇವತೆಗಳು ಕೂಡ. ಹಾಗಾಗಿ ಈ ಪುಣ್ಯವು ವೃದ್ಧಿಯಾಗುವಂಥದ್ದು, ಅಜರಾಮರ ಆಗುವಂತಹದ್ದು, ಮತ್ತು ನಮಗೆ ಸಾವು ಬರಬಾರದು ಹೇಳುವಂಥ ಉದ್ದೇಶಕ್ಕೆ ಎಲ್ಲರೂ ಸೇರಿ ಸಮುದ್ರ ಮಥನ ಮಾಡ್ತಾರೆ. ಸಮುದ್ರದ ಆಳದಲ್ಲಿ ವಿಶೇಷವಾದಂತಹ ಒಂದು ಅಮೃತ ಇದೆ ಹೇಳುವಂತಹ ಒಂದು ವಿಷಯವನ್ನು ತಿಳ್ಕೊಂಡು ದೇವತೆಗಳು ಒಂದು ಕಡೆಗೆ, ರಾಕ್ಷಸರ ಒಂದು ಕಡೆಗೆ ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥನ ಕಥೆಯನ್ನು ನೀವು ಕೇಳಿರ್ತೀರಿ. ಸಮುದ್ರ ಮಥನವನ್ನು ಮಾಡುವಾಗ ಅನೇಕ ರೀತಿಯಾದಂತಹ ಸಮುದ್ರದಿಂದ ಉತ್ಪತ್ತಿಯಾಗಿ ಶಕ್ತಿಗಳು ಹಾಗೆ ಅನೇಕ ರೀತಿಯಾಗಿ ಬರುತ್ತೆ. ನೋಡಿ, ಉಚ್ಚೈಶ್ರವಸ ಹೇಳುವಂಥ ಒಂದು ಕುದುರೆ ಬರುತ್ತೆ. ಕುದುರೆ ಅಂತಂದರೆ ಆ ಕುದುರೆ ಒಂದೊಂದು ಕ್ಷಣಕ್ಕೆ ಒಂದೊಂದು ತರಹ ಬಣ್ಣವೂ ಕೂಡ ಬದಲಾವಣೆ ಆಗುತ್ತೆ. ಆ ಕುದುರೆಯಲ್ಲಿ ಏನು ಕೇಳಿಕೊಂಡ್ರೂ ಕೂಡ ಅದು ಸಿದ್ಧಿಯಾಗುತ್ತೆ. ಹಾಗೆ ಉಚ್ಚೈಶ್ರವಸ ಹೇಳುವಂಥ ಒಂದು ಕುದುರೆ, ಹಾಗೆ ಕಾಮಧೇನು ಬರುತ್ತೆ. ನೀವು ಕೇಳಿರ್ತೀರಿ, ನಂದಿನಿ ಹೇಳುವಂತಹ ಕಾಮಧೇನು ವಸಿಷ್ಠ ಮಹರ್ಷಿಗಳ ಹತ್ರ ಇರುತ್ತೆ. ಆ ಕಾಮಧೇನುವಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಆಯಿತು. ನೀವು ಏನು ನನಗೆ ಸಿಗಬೇಕು, ಏನಾಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದನ್ನೆಲ್ಲವನ್ನು ಕೂಡ ಪೂರ್ತಿಯಾಗಿ ಆ ಕಾಮಧೇನು ಅನುಗ್ರಹ ಮಾಡ್ತಾಳೆ. ಹಾಗ ಅಂತಹ ಒಂದು ಕಾಮಧೇನು. ಇನ್ನು ಕಲ್ಪವೃಕ್ಷ, ಕಲ್ಪಾಂತದವರೆಗೂ ಕೂಡ 100 ವರ್ಷಗಳ ಕಾಲ ಒಂದು ಕಲ್ಪ ಮುಗಿಯುವವರೆಗೂ ಕೂಡ ವೃಕ್ಷವು, ಅನೇಕ ವೃಕ್ಷವು ಕೂಡ ಕಾಣುತ್ತದೆ. ಮೊದಲೇ ನಾವು ತೆಂಗಿನ ಮರವನ್ನು ಕೂಡ ಕಲ್ಪವೃಕ್ಷ ಅಂಥೇಳಿ ಕರೀತೇವೆ. ಕಲ್ಪವೃಕ್ಷ ಅಂತಂದರೆ ಒಂದೊಂದು ಕಲ್ಪ ಮುಗಿಯುವವರೆಗೂ ಕೂಡ ಇರುವಂಥ ಒಂದು ಶಕ್ತಿಗೆ ಕಲ್ಪವೃಕ್ಷ ಅಂತ ಹೇಳ್ತೇವೆ. ಕಲ್ಪವೃಕ್ಷ, ಕಾಮಧೇನು, ಹಾಗೆ ಅಲಕ್ಷ್ಮಿಯೂ ಕೂಡ ಬರ್ತಾಳೆ. ಅಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಅಂತ ಹೇಳ್ತೇವೆ. ಅದನ್ನು ಲಕ್ಷ್ಮಿಯನ್ನು ಕೂಡ ಉದ್ದಾಲ ಕೇಳುವಂಥ ಋಷಿಗೆ ಮದುವೆ ಮಾಡ್ತಾರೆ. ಅದೇ ಇನ್ನೊಂದು ಸಲ ಕಥೆ ಹೇಳಿದ್ದೆ, ಇನ್ನು ವಿಶೇಷ ಸಮಯ ಇದ್ದಾಗ ಹೇಳೋಣ. ಹಾಗೆ ಅನಂತರ ಹೀಗೆ ಲಕ್ಷ್ಮಿಯೂ ಪ್ರಾಪ್ತಿಯಾಗ್ತಾಳೆ. ಹೀಗೆ ಬೇರೆ ಬೇರೆ ಬರುತ್ತೆ. ಅದ್ರ ಜೊತೆಗೆ ಹಾಲಾಹಲ ವಿಷ ಬರುತ್ತೆ. ಅಮೃತದ ಪೂರ್ವದಲ್ಲಿ ವಿಷವೂ ಕೂಡ ಬರುತ್ತೆ. ವಿಷ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲಾಹಲ ವಿಷ ಬರುತ್ತೆ. ವಿಷ ಬಂದಾಗ ವಿಷವನ್ನು ತೆಗೆದುಕೊಳ್ಳುವಂಥವ್ರು ಯಾರು? ಯಾಕಂದರೆ ಒಳ್ಳೊಳ್ಳೇದು ಬಂದಾಗ ಎಲ್ಲರೂ ಕೂಡ ತೆಗೆದುಕೊಳ್ತಾರೆ ಅಲ್ವಾ? ವಿಷ ಬಂದಾಗ, ಹಾಲಾಹಲ ವಿಷ ಬಂದಾಗ ಯಾರು ತೆಗೆದುಕೊಳ್ತಾರೆ ಹೇಳಿ ನೋಡ್ತಾ ಇದ್ದರೆ ಕಡೆಗೆ ಶಿವನೇ ಹೋಗಿ ಶಿವನು ಅದನ್ನು ಸ್ವೀಕಾರ ಮಾಡ್ತಾನೆ, ಹಾಲಾಹಲ ವಿಷವನ್ನು. ಅಂದರೆ ಜಗತ್ತನ್ನು, ಇಡೀ ಪ್ರಪಂಚವನ್ನೇ ನಾಶ ಮಾಡುವಂತಹ ಒಂದು ವಿಷಶಕ್ತಿ, ವಿಷದ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದ್ದಾಗ ಶಿವನು ಅದನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕುಡಿತಾನೆ. ಹಾಲಾಹಲ ವಿಷವನ್ನು ಕುಡಿದಾಗ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲರಿಗೂ ಕೂಡ ಭಯವಾಗುತ್ತೆ. ಅದರ ಜೊತೆಗೆ ಪಾರ್ವತಿಗೂ ಕೂಡ ಭಯವಾಗುತ್ತೆ. ಏನು ಪ್ರಾಣಾಪಾಯಗಳದ್ದು ಆದರೆ ಹೇಗೆ ಹೇಳುವಂಥ ಉದ್ದೇಶದಿಂದ ಪಾರ್ವತಿ ಹೋಗಿ ಕಂಠವನ್ನು ಹಿಡಿತಾಳೆ. ಕಂಠ ಹಿಡಿದಾಗ ಆ ವಿಷವು ಅಲ್ಲೇ ನಿಂತ್ಕೊಳ್ತದೆ. ನಿಂತುಕೊಂಡು ಹಾಲಾಹಲ ವಿಷವು ನಿಲ್ತದೆ. ಅದರಿಂದ ಶಿವನಿಗೆ ನೀಲಕಂಠ ಆಳುವಂಥ ಹೆಸರು ಕೂಡ ಬರುತ್ತೆ. ಶಿವನಿಗೆ ಅನೇಕ, ಹೇಗೆ ವಿಷ್ಣುವಿಗೆ ಅವತಾರಗಳಿದೆಯೋ ಹಾಗೆ ಶಿವನಿಗೂ ಕೂಡ ಬೇರೆ 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 ರೀತಿಯಾದಂಥ ಅವತಾರಗಳಿದ್ದಾವೆ. ಹಾಗಾಗಿ ಹಾಲಾಹಲ ವಿಷವನ್ನು ಆ ಶಿವನು ಕುಡಿದ ನಂತರದಲ್ಲಿ ಪಾರ್ವತಿಯು ಕಂಠವನ್ನು ಹಿಡಿದಾಗ ಆ ವಿಷವು ಅಲ್ಲೇ ಶೇಖರಣೆಯಾಗುತ್ತೆ. ಶೇಖರಣೆಯಾಗಿ ಅವನು ವಿಷಕಂಠ ಅಂಥೇಳಿ ಕರೀತಾರೆ. ಆ ವಿಷವು ಎಲ್ಲೂ ಕೂಡ ಪ್ರಪಂಚಕ್ಕೆ, ಜಗತ್ತಿಗೆ ಏನೂ ಹಾನಿ ಆಗದೇ ಇದ್ದ ಹಾಗೆ ಆಗಿ ಆ ಶಿವನು ಎಲ್ಲರಿಗೂ ಕೂಡ ಅಭಯವನ್ನು ಕೊಡುತ್ತಾನೆ. ಇಂತಹ ಒಂದು ದಿವಸ ಅಥವಾ ಇಂಥ ಒಂದು ಸಮಯಕ್ಕೆ ಶಿವರಾತ್ರಿ ಎಂಬುದಾಗಿ ಕರೀತಾರೆ ಹೇಳುವಂಥದ್ದು ಕೆಲವೊಂದು ಪುರಾಣಗಳ ಒಂದು ಕಥೆ. ಇದಕ್ಕೆ ಪೌರಾಣಿಕವಾಗೂ ಕೂಡ ಹೇಳಬಹುದು. ಹಾಗೆ ಇಂತಹ ಸಮಯದಲ್ಲಿ ಶಿವನು ವಿಷಕಂಠನಾದನಲ್ವ, ಆ ದಿವಸ ರಾತ್ರಿಯಲ್ಲಿ ಜಾಗರಣೆ ಮಾಡಿ ಶಿವನನ್ನು ಎಲ್ಲರೂ ಕೂಡ ಭಜನೆಯನ್ನು, ಜಪವನ್ನು, ಪ್ರಾರ್ಥನೆಯನ್ನು ಮಾಡಿದ್ರು ಹೇಳುವಂತಹ ಒಂದು ಕಥೆಯನ್ನು ಕೂಡ ನಾವು ಕೇಳಬಹುದು. ಹಾಗೆ ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ ಈ ಶಿವರಾತ್ರಿಯಲ್ಲಿ ಬಿಲ್ಲುಪತ್ರೆಗೆ ಬಹಳ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಯಾಕಂದರೆ ಬಿಲ್ಲುಪತ್ರೆಗೆ ಎಷ್ಟು ಇಷ್ಟು ಹೇಳುವಂಥದ್ದಲ್ಲ, ಏಕಬಿಲ್ವಂ ಶಿವಾರ್ಪಣಂ, ಶಿವನಿಗೆ ಒಂದು ಬಿಲ್ಲುಪತ್ರೆಯನ್ನು ಕೂಡ ನಾವು ಹಾಕಿದರೆ ನಮಗೆ ಬಹಳಷ್ಟು ಅನನ್ಯವಾದಂತಹ ಆ ಭಕ್ತಿಯಿಂದ ಹಾಕಿದಾಗ ಶಿವನು ಅನುಗ್ರಹ ಮಾಡ್ತಾನೆ. ಹಾಗೆ ಒಂದು ಪುರಾಣಗಳ ಪ್ರಕಾರವಾಗಿ ಒಂದು ಕಥೆ ಬರುತ್ತೆ. ನಮಗೆ ತಿಳಿಯದೇ ಇದ್ದ ಹಾಗಾದರೂ ಕೂಡ ಶಿವನಿಗೆ ಒಂದು ಬಿಲ್ಲುಪತ್ರೆ ಹಾಕಿದ್ರು ಕೂಡ ಎಷ್ಟೊಂದು ಪುಣ್ಯ ಬರುತ್ತೆ ಹೇಳೋದಕ್ಕೊಂದು ಕಥೆ. ಒಬ್ಬನು ಬೇಡ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿಬಿಟ್ಟು
ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಂಹಾರ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಕಾಡಿಗೆ ಹೋಗ್ತಾನೆ. ಆದರೆ ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಸಿಗುವುದಿಲ್ಲ ಬೇಟೆಯಾಡಲಿಕ್ಕೆ. ಹಾಗೆ ಹಗಲ ಆಗುತ್ತೆ, ರಾತ್ರಿ ಸಂಜೆ ಆಗಿಬಿಡುತ್ತೆ. ಸಂಜೆ ಆದ ತಕ್ಷಣವೇ ಏನು ಮಾಡಲಿ, ಒಂದು ಬೇಟೆ ಮಾಡಲಿಕ್ಕೆ ಏನೂ ಆಗಲಿಲ್ಲಲ್ಲ, ಯಾವುದು ಏನೂ ಸಿಗಲಿಲ್ಲಲ್ಲ ಅಂಥೇಳಿ ಭಾರಿ ದುಃಖ ಆಗ್ತದೆ, ಭಾರಿ ಚಿಂತೆ ಆಗುತ್ತೆ. ಚಿಂತೆ ಹಾಕ್ಕೊಂಡು ಕೊನೆಗೆ ರಾತ್ರಿ ಆಯ್ತಲ್ಲ, ಯಾಕಂದರೆ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲ ಕೆಳಗಡೆಗಿದೆ. ನಾನು ಕೆಳಗಡೆ ಮನ್ಕೊಳ್ಳಿಕ್ಕಾಗತ್ತಾ, ಕುತ್ಕೊಳ್ಳಿಕ್ಕಾಗತ್ತಾ, ರಾತ್ರಿಯಲ್ಲಿ ಏನಾದರೂ ಪ್ರಾಣಿ ಪಕ್ಷಿಗಳು ತಿಂದ್ಕೊಂಡು ಹೋದರೆ ನನಗೆ ಕಷ್ಟ ಆಡುವಂಥ ಉದ್ದೇಶಕ್ಕೆ ಮರವನ್ನು ಏರಿಕೊಂಡು ಮರದ ಮೇಲೆ ಕುತ್ಕೊಳ್ತಾನೆ. ಆವಾಗ ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ನಿದ್ರೆ ಬರಬಾರದು ಹೇಳುವಂಥ ಉದ್ದೇಶದಿಂದ ಒಂದೊಂದೇ ಎಲೆಯನ್ನು ಕಟ್ ಮಾಡಿ ಕೆಳಗಡೆ ಬಿಸಾಕ್ತಾನೆ. ಕೆಳಗಡೆ ಒಂದು ಈಶ್ವರಲಿಂಗ ಇರುತ್ತೆ. ಅವನಿಗದು ಗೊತ್ತಿರುವುದಿಲ್ಲ. ಆದರೂ ಕೂಡ ಆ ಈಶ್ವರಲಿಂಗದ ಮೇಲೆ ಬಿಲ್ಲುಪತ್ರೆಯು ಪ್ರತಿಯೊಂದು ಬಿದ್ದು 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 ಈಶ್ವರಲಿಂಗ ತುಂಬಿ ಹೋಗ್ತದೆ. ಕೊನೆಗೆ ಆ ಮರ ಯಾವುದಪ್ಪ ಅಂತಂದರೆ ಬಿಲ್ಲುವ ವೃಕ್ಷ. ಬಿಲ್ಲುವ ವೃಕ್ಷಕ್ಕೆ ಅಷ್ಟೊಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಹಾಗೆ ಅವನು ಬೆಳಗಾಗ್ತದೆ. ಬೆಳಗಾದ ತಕ್ಷಣವೇ ಅನೇಕ ಎಲೆಗಳೆಲ್ಲ, ಬಿಲ್ಲುಪತ್ರೆ ಎಲೆಗಳೆಲ್ಲ ಶಿವನ ಲಿಂಗದ ಮೇಲೆ ಬಿದ್ದಿರುತ್ತದೆ. ಅವನಿಗೆ ಅದೇನು ಕೂಡ ಗಮನಿಸಿರುವುದಿಲ್ಲ. ಕೊನೆಗೆ ಅವನು ಹಾಗೆ ಬೆಳಗಾಗತ್ತೆ. ಬೆಳಗ್ಗೆ ಆಗಿ ಬೇಟೆಯಾಡಿ ಅನೇಕ ಪ್ರಾಣಿಗಳನ್ನೆಲ್ಲ ಕೊಂದ್ಕೊಂಡು ಹಾಗೆ ತೆಗೆದುಕೊಂಡು ಹೋಗ್ತಾನೆ. ಕೊನೆಗೆ ಅದು ಅವನಿಗೆ ಗೊತ್ತಿರುವುದಿಲ್ಲ. ಕೊನೆಗೆ ನೋಡಿ, ಅಂತಹ ಗೊತ್ತಿಲ್ಲದೆ ಮಾಡಿದಂತಹ ಆ ಬಿಲ್ವಪತ್ರೆಯು ಶಿವನ ಮೇಲೆ ಬಿದ್ದ ಮಾತ್ರದಿಂದ ಆ ದಿವಸ ಶಿವರಾತ್ರಿ ಆಗ್ತದೆ. ಶಿವರಾತ್ರಿ ವಿಶೇಷವಾದಂಥ ದಿವಸದಲ್ಲಿ ಯಾವಾತನು ತನಗೆ ತಿಳಿದೋ ಇಲ್ಲದೇ ಇದ್ದ ಹಾಗೆ ಶಿವನಾಮ ಸಂಕೀರ್ತನೆ ಮಾಡ್ತಾನೋ, ಶಿವನಿಗೆ ಬಿಲ್ಲುಪತ್ರೆಯನ್ನು ಅರ್ಚನೆ ಮಾಡ್ತಾನೋ ಅಂಥವನು ಮೋಕ್ಷವನ್ನು ಪಡೀತಾನೆ, ಮೋಕ್ಷಕ್ಕೆ ಅವನು ಅಧಿಕಾರಿಯಾಗ್ತಾನೆ ಹೇಳುವಂತಹ ಒಂದು ಕಥೆಯನ್ನು ಕೂಡ ನಾವು ಕೇಳಬಹುದು. ಹೀಗೆ ಶಿವನನ್ನು ನಾವು ಅನೇಕ ಕಥೆಗಳ ಮೂಲಕವಾಗಿ ತಿಳ್ಕೊಳ್ಬಹುದು. ಹೀಗೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಶಿವರಾತ್ರಿಯ ವಿಶೇಷವಾದಂಥ ಸಂಚಿಕೆಯನ್ನು ಗಮನಿಸೋಣ. ನಮಸ್ಕಾರ. ಮುಂದಿನ ವಿಡಿಯೋವನ್ನು ಗಮನಿಸಿ. ನಮಸ್ಕಾರ.